ವೋ 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 ಜಸ್ಟ್ ಸೀನ್ ಬರ್ತಾ ಇದೆ ಅಪ್ಡೇಟು 2027 IPL ರಿಲೇಟೆಡ್ ಮುಂಬೈ ಇಂಡಿಯನ್ಸ್ ಪಾಳ್ಯದಲ್ಲಿ ಬರ್ತಾ ಇರುವಂತ ಅಪ್ಡೇಟು ಮಗ. ಹೌದು, ಮುಂಬೈ ಇಂಡಿಯನ್ಸ್ ಕತೆ ಚಾಪ್ಟರ್ 2026 ಅಲ್ಲಿ ಮುಗಿದೋಗಿ ಆಲ್ಮೋಸ್ಟ್ 2 ತಿಂಗಳು ಆಗ್ತಾ ಬರ್ತಾ ಇದೆ. ಸೊ 2 ತಿಂಗಳು ಗ್ಯಾಪ್ನ ತಗೊಂಡು ಅವರು ಕಾಲ್ ಮಾಡಿದರೆ ಇವಾಗ ಟೀಮ್ನ ರಿವ್ಯೂ ಮೀಟಿಂಗಿಗೆ 2027 ಸೈಕಲ್ದು ರಿವ್ಯೂ ಮಾಡೋಣ ಬರಪ್ಪ ಎಲ್ಲಾರು ಅಂತ ಟೀಮ್ನ ಮುಖ್ಯಸ್ಥರನ್ನ ಎಲ್ಲರನ್ನು ಕೂಡ ಕಾಲ್ ಮಾಡಿದಾರಂತೆ. ಸೊ ನೆಕ್ಸ್ಟ್ ವೀಕ್ ಏನಿದೆ ಮುಂಬೈ ಇಂಡಿಯನ್ಸ್ನ ರಿವ್ಯೂ ಮೀಟಿಂಗು ಆಗ್ತಾ ಇದೆ. 2026 ಸೈಕಲಲ್ಲಿ ಏನು ದಬಾಕಿದ್ರೋ ಅದ್ರ ರಿಲೇಟೆಡು ಆ್ಯಂಡ್ ಬಿಗ್ಗೆಸ್ಟ್ ಟ್ರಾನ್ಸಿಷನ್ಗಳನ್ನ ಈ 2027 ಅಲ್ಲಿ ನಾವು ಖಂಡಿತ ನೋಡ್ಬೋದು ಮುಂಬೈ ಇಂಡಿಯನ್ಸ್ ಪಾಳ್ಯದಲ್ಲಿ ಅಂತ ಅನ್ನಿಸ್ತಾ ಇದೆ ಮಗ. ಹೌದು, ಪ್ರತಿಯೊಂದು ಸೀಸನ್ ಕೂಡ ರಿವ್ಯೂ ಮೀಟಿಂಗ್ ಇದ್ದೇ ಇರುತ್ತೆ. ಏನೇನು ಸ್ಪೆಷಲ್ ಆಗಿ ಏನು ಈ ವರ್ಷ ಮಾತ್ರ ಮಾಡಿದ್ರಂತಲ್ಲ, ಬಟ್ ಸ್ವಲ್ಪ ಅರ್ಲಿಯಾಗಿ ಕಾಲ್ ಮಾಡಿದ್ದಾರೆ, ಸ್ವಲ್ಪ ಅರ್ಲಿಯಾಗಿ ಎಚ್ಚೆತ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಸೀಸನು. ಆ್ಯಂಡ್ ಟ್ರೇಡ್ ರಿಲೇಟೆಡ್ ಕೂಡ ಗೊತ್ತಿರೋದು ನಿಮಗೆ, ಟ್ರೇಡ್ ಆಗಿದ್ದು ರಿಷಬ್ ಪಂತ್ ಅವರ ಟ್ರೇಡ್ ಆಗಿದ್ದು, ಜೊತೆಗೆ ಕುಲ್ದೀಪ್ ಯಾದವ್ ಅವರ ಟ್ರೇಡ್ ಆಗಿದ್ದು. ಆ್ಯಂಡ್ ವಿಂಡೋ ಓಪನ್ ಆಗೇನೆ ಇದೆ, ಯಾವಾಗ ಬೇಕಾದ್ರೂ ಟ್ರೇಡು ಕೂಡ ಆಗ್ಬೋದು. ಸೊ ನಾವು ಅನ್ಕೊಂಡ್ರಲ್ಲ ಅಷ್ಟು ಬೇಗ ಟ್ರೇಡ್ ಆಗುತ್ತೆ ಅಂತ. IPL ಮುಗಿತಾ ಇದ್ದಂಗೆ ಮಾಡಿದಂಥ ಟ್ರೇಡು ನಾವು ಅಟ್ಲೀಸ್ಟ್ ರಿಟೆನ್ಷನ್ ಟೈಮು ಅಥವಾ ಅದಕ್ಕಿಂತ ಹಿಂದೆ ಒಂದು ಸ್ವಲ್ಪ ಅಥವಾ ರಿಟೆನ್ಷನ್ ಆದ ನಂತರ, ಆಪ್ಷನ್ ಆದ ನಂತರ ಟ್ರೇಡ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಇದು ಮುಂಚೆನೇ ಆಗೋಗ್ಬಿಡ್ತು ಟ್ರೇಡು. ಸೊ ಈಗ ಏನಾದ್ರು ಟ್ರೇಡ್ ಆಗುತ್ತಾ ಅಂದರೆ ಟ್ರೇಡ್ ಮಾಡಬೇಕು ಅನ್ನೋ ಯೋಚನೆ ಇದೆ ಖಂಡಿತ ಮುಂಬೈ ಇಂಡಿಯನ್ಸ್ಗೆ. ಸೊ ಟ್ರೇಡ್ ಟಾಕ್ಸ್ ಆಗಿರ್ಬೋದು, ಕೋಚಿಂಗ್ ಟಾಕ್ಸ್ ಆಗಿರ್ಬೋದು, ಜೊತೆಗೆ ಕ್ಯಾಪ್ಟನ್ಸಿ ಟಾಕ್ಸ್ ಆಗಿರ್ಬೋದು ಆ್ಯಂಡ್ ಇಂಡಿವಿಜುವಲ್ ಪ್ಲೇಯರ್ಸ್ ರಿಲೇಟೆಡು ಕೂಡ ಸೊ ಕಂಪ್ಲೀಟ್ ಆಗಿ ಅನಲೈಸ್ ಮಾಡ್ಬಿಟ್ಟು ಆ್ಯಂಡ್ ಸಪೋರ್ಟ್ ಸ್ಟಾಫ್ ರಿಲೇಟೆಡ್ ಕೂಡ ಎಲ್ಲ ಆಯಾಮದಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ಯೋಚನೆ ಮಾಡುತ್ತಂತೆ. ಆ್ಯಂಡ್ ರಿವ್ಯೂ ಮೀಟಿಂಗ್ ಏನಿರುತ್ತೆ ಎಲ್ಲ ಅದನ್ನೇ 2026 ಸೈಕಲಲ್ಲಿ ಏನಾಯಿತು, 2027 ಸೈಕಲಲ್ಲಿ ಏನೇನು ಆಗಬೇಕು, ಒಂದು ಟ್ರಾನ್ಸಿಷನ್ ಅಂತೂ ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಮುಂಬೈ ಇಂಡಿಯನ್ಸ್. ಬಿಗ್ಗೆಸ್ಟ್ ಟ್ರಾನ್ಸಿಷನ್ ಮಾಡೋಣ, ಸಿಕ್ಕಾಪಟ್ಟೆ ಚೇಂಜಸ್ನ ಮಾಡೋಣ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಲಾಸ್ಟ್ ಸೀಸನ್ ಏನೂ ಆಗಲ್ಲ ಮುಂಬೈ ಇಂಡಿಯನ್ಸ್ಗೆ. ಲಾಸ್ಟ್ ಸೈಕಲ್ ಒಂದು ಸ್ವಲ್ಪ ಸುಮಾರಾಗಿ ಆಗಿತ್ತು, ಬಟ್ ಲಾಸ್ಟ್ ಸೀಸನ್ ಏನೂ ಆಗಿಲ್ಲ. ಒಂಥರ ಸಿಕ್ಕಾಪಟ್ಟೆ ವರ್ಸ್ಟ್ ಆಗೋಗ್ಬಿಟ್ರು, ಸಿಕ್ಕಾಪಟ್ಟೆ ಕಳಪೆ ಆಗೋಗ್ಬಿಟ್ರು. ಇವಾಗ ಬರ್ತಾರಂಥ ಅಪ್ಡೇಟ್ ಏನು ಅಂತಂದರೆ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ರಿಲೇಟೆಡು ಈ ಒಂದು ರಿವ್ಯೂ ಮೀಟಿಂಗಲ್ಲಿ ಚರ್ಚೆ ಆಗುತ್ತೆ ಅಂತ ಅಪ್ಡೇಟ್ ಇದೆ. ಸೊ ಫಿಕ್ಸ್ ಆಗೋಗ್ಬಿಟ್ಟಿದ್ರೆ ಮುಂಬೈ ಇಂಡಿಯನ್ಸ್ ಅವರು ಕ್ಯಾಪ್ಟನ್ಸಿನ ಚೇಂಜ್ ಮಾಡಬೇಕು ಅಂತ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ರಿಲೇಟೆಡು ಕೂಡ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ಗಳು ಬಂತು. KKR ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತದೆ ಮುಂಬೈ ಇಂಡಿಯನ್ಸ್ ಜೊತೆಗೆ, ಅವ್ರನ್ನ ಕಳ್ಸೋದಕ್ಕೆ ರೆಡಿ ಆಗಿದೆ ಅಂತೆ, ಹಂಗಂತೆ ಹಿಂಗಂತೆ ಅಂತ ಕಂತೆಗಳೆಲ್ಲ ಹರಿದಾಡ್ತಾಯಿತ್ತು. ಬಟ್ ಈ ರಿವ್ಯೂ ಮೀಟಿಂಗಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಡಿಸ್ಕಸ್ ಆಗುತ್ತೆ. ಹಾರ್ದಿಕ್ ಪಾಂಡ್ಯ ಅವ್ರನ್ನ ಟ್ರೇಡ್ ಮಾಡ್ತು ಅಂತಂದರೆ ಯಾರ ಜೊತೆಗೆ ಮಾಡಬೇಕು, ಅವ್ರು ಹೆಂಗೆ ಮಾಡಬೇಕು, ನಮಗೆ ಯಾವ ಪ್ಲೇಯರ್ಸ್ನ ತೊಗೊಂಡ್ರೆ ಸೂಕ್ತವಾಗಿರುತ್ತೆ ಅಂತ ಮುಂಬೈ ಇಂಡಿಯನ್ಸು ಇಲ್ಲಿ ಯೋಚನೆ ಮಾಡ್ತಾರೆ ರಿವ್ಯೂ ಮೀಟಿಂಗಲ್ಲಿ. ಸೊ ಗೊತ್ತಿಲ್ಲ ಯಾರಿಗೆ ಹೋಗ್ತಾರೆ ಹಾರ್ದಿಕ್ ಪಾಂಡ್ಯ ಅಂತ. ಸೊ ಹೋಗೋದಂತೂ ಪಕ್ಕಾ ಥರ ಕಾಣಿಸ್ತಾ ಇದೆ. ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ ಆ್ಯಂಡ್ ಯಾರು ಮುಂಬೈ ಇಂಡಿಯನ್ಸ್ ಬರ್ತಾರೆ ಅಂತ ಗೊತ್ತಿಲ್ಲ. ಲಾಸ್ಟ್ ಸೈಕಲ್ಲು ಕೂಡ ಮುಂಬೈ ಇಂಡಿಯನ್ಸರು ಟ್ರೇಡ್ ಮಾಡಿಕೊಡ್ರು, ರುತರ್ಫೋರ್ಡ್ ಅವರನ್ನೆಲ್ಲ ಟ್ರೇಡ್ ಮಾಡ್ಕೊಂಡಿದ್ರು. ಸೊ ಟ್ರೇಡ್ ಏನು ಮುಂಬೈ ಇಂಡಿಯನ್ಸ್ಗೆ ಹೋಗ್ತಾರಲ್ಲ, ದೊಡ್ಡವ್ರನ್ನ ಬಿಟ್ಟಿದ್ದಾರೆ, ಕ್ಯಾಮರಾನ್ ಗ್ರೀನ್ನ ಬಿಟ್ಟಿದ್ದಾರೆ, ಟ್ರೇಡ್ ಮೂಲಕ RCB ಕಳಿಸಿದ್ರಲ್ಲ. ಸೊ ದೊಡ್ಡ ಟ್ರೇಡ್ಗಳೆಲ್ಲ ಮಾಡ್ಕೊಂಡಿದ್ರು ಮುಂಬೈ ಇಂಡಿಯನ್ಸ್, ಕಳಿಸಿದ್ದಾರೆ, ತೊಗೊಂಡಿದ್ದಾರೆ, ಇದೆಲ್ಲ ಆಗಿದೆ ಇತಿಹಾಸದಾಗ ನೋಡ್ತು ಅಂತಂದರೆ. ಸೊ ಇವ್ರದೇನು ಫಸ್ಟ್ ಟೈಮ್ ಏನು ಕಳಿಸ್ಬಿಟ್ರೆ ಹಾರ್ದಿಕ್ ಪಾಂಡ್ಯ ದೊಡ್ಡ ವಿಚಾರ ಏನಲ್ಲ. ಸೊ ಕಳಿಸ್ಬೋದು ಅಂತಲೂ ಕೂಡ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್, ಸೀರಿಯಸ್ ಅಪ್ಡೇಟ್ ಬರ್ತಾ ಇರೋದೇನು ಅಂತಂದರೆ ಈ ರಿವ್ಯೂ ಮೀಟಿಂಗಲ್ಲಿ ಡಿಸ್ಕಸ್ ಆಗುತ್ತಂತೆ ಮುಂಬೈ ಇಂಡಿಯನ್ಸ್ನ ಮುಂದೆ ಯಾರು ತೊಗೊಂಡು ಹೋಗಬೇಕು, ಲೀಡ್ ಯಾರು ಮಾಡಬೇಕು ಅನ್ನೋ ವಿಚಾರದಲ್ಲಿ 2 ಹೆಸರುಗಳು ಸೌಂಡ್ ಆಗ್ತಿದೆ. ರೋಹಿತ್ ಶರ್ಮಾನೂ ಅಲ್ಲ, ಸೂರ್ಯಕುಮಾರ್ ಯಾದವ್ನೂ ಅಲ್ಲ. ಹೌದು, ಒಂದೊಂದು ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಆಬ್ಸೆನ್ಸಲ್ಲಿ ಸೂರ್ಯಕುಮಾರ್ ಅವರು ಕ್ಯಾಪ್ಟನ್ಸಿ ನಿಭಾಯಿಸಿ ಟೆಂಪ್ರವರಿ ಕ್ಯಾಪ್ಟನ್ ಆಗಿ ಕಾಣಿಸ್ಕೊಂಡಿದ್ರು. ಬಟ್ ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ತಿಲಕ್ ವರ್ಮಾ ಪ್ರಿಫರೆನ್ಸ್ ಅಲ್ಲಿ ಇದ್ದಾರೆ, ಜೊತೆಗೆ ಜಸಿಬಾಯ್ ಪ್ರಿಫರೆನ್ಸ್ ಅಲ್ಲಿ ಇದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ಜಸ್ಪ್ರೀತ್ ಬುಮ್ರಾ ಹೌದು ಕ್ಯಾಪ್ಟನ್ಸಿನ ನಿಭಾಯಿಸಿದರೆ, ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿನ ಮಾಡಿದರೆ, ಟೆಸ್ಟ್ ಕ್ಯಾಪ್ಟನ್ಸಿನ ಮಾಡಿದರೆ. ಟೆಸ್ಟ್ ಕ್ಯಾಪ್ಟನ್ಸಿಲಿ ಆಸ್ಟ್ರೇಲಿಯಾದಲ್ಲಿ ಪರ್ತ್ ನೆಲದಲ್ಲೇ ಗೆಲ್ಸ್ಕೊಂಬಂದ್ರು ಜಸ್ಪ್ರೀತ್ ಬುಮ್ರಾ ಅವರು. ಹೌದು, ಲಿಮಿಟೆಡ್ ಕ್ಯಾಪ್ಟನ್ಸಿ ಅವ್ರಿಗೆ ಸಿಕ್ಕಿರೋದು, ಬಟ್ ಆದರೂ ಕೂಡ ಸಖತ್ತಾಗಿ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು. IPL ಅಲ್ಲಿ ಅಂತ ಅಂದ್ಬಿಡ್ದ ಒಂಥರ ಆಪರ್ಚುನಿಟಿ ಇನ್ನೂ ಸಿಕ್ಕಿಲ್ಲ. ಅವ್ರು ಅವಾಗಲೇ ಹೇಳಿದರು, ಟೆಸ್ಟ್ ಕ್ಯಾಪ್ಟನ್ಸಿ ಮಾಡಿದಾಗಲೇ ಹೇಳಿದರು, ನನಗೆ IPLಗಿನ ಮುಂಚೆ ಈ ಕ್ಯಾಪ್ಟನ್ಸಿ ಸಿಕ್ಬಿಡ್ತಾರೆ, ಟೆಸ್ಟ್ ಕ್ಯಾಪ್ಟನ್ಸಿ ಸಿಕ್ಬಿಡುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಅವ್ರು ಹೇಳಿದರು. ಅಂದರೆ ಅವರಿಗೆ ಇತ್ತು ಆಲೋಚನೆ ಇತ್ತು, IPL ಕ್ಯಾಪ್ಟನ್ಸಿನ ಕೂಡ ನಾನು ಮಾಡಬೇಕು ಅನ್ನೋದು ಬುಮ್ರಾ ಅವರ ತಲೆಯಲ್ಲಿ ಖಂಡಿತ ಇತ್ತು. ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಬಿಡ್ತು ಅಂತಂದರೆ ಅವ್ರು ಓಡೋಗ್ಬಿಡ್ತಾರೆ, ಬೇಡ ನನಗೆ ಕ್ಯಾಪ್ಟನ್ಸಿ ಅಂತ ಅಂದ್ಬಿಡ್ತಾರೆ, ಇಂಡಿವಿಜುವಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳ್ತಾರೆ. ಅದೆಲ್ಲ ಏನಿಲ್ಲ, ಅವ್ರಿಗೆ ಕೊಟ್ಟರೆ 100% ಅವ್ರು ನಿಭಾಯಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಒಳ್ಳೆ ಕ್ಯಾಪ್ಟನ್ ಆಗೂ ಕೂಡ ಮೂಡ್ ಬಂದಿದ್ದಾರೆ, ಯಾವುದೇ ನೆಗೆಟಿವಿಟಿ ಇಲ್ಲ ಅವರ ಕ್ಯಾಪ್ಟನ್ಸಿಲಿ. ಸೊ ಅದರಿಂದ ಇವ್ರನ್ನೂ ಕೂಡ ಮುಂದೆ ನೋಡ್ಬೋದು. ಯಾಕಂದರೆ ತಿಲಕ್ ವರ್ಮಾ ಅವರ ಫಾರ್ಮ್ ಸಿಕ್ಕಾಪಟ್ಟೆ ಒಂಥರ ಅನ್ಸರ್ಟನ್ ಆಗಿದೆ ಇವಾಗ ಕರೆಂಟ್ಲಿ ನೋಡ್ತು ಅಂತಂದರೆ, ಮೇಲೆ ಕೆಳಗೆ ಇದೆ ಅವರ ಗ್ರಾಫು. ಸೊ ಅದರಿಂದ ವೈಸ್ ಕ್ಯಾಪ್ಟನ್ಸಿನ ಕೊಡ್ಬೋದು ತಿಲಕ್ ವರ್ಮಾಗೆ. ಇಲ್ಲಾಂದರೆ ಕ್ಯಾಪ್ಟನ್ಸಿ ಅವ್ರಿಗೆ ಕೊಟ್ಟರು ಕೂಡ ಒಂದು ಏನು ಹೇಳ್ತಾರೆ ಅದನ್ನ, ಪಕ್ಕಾ ಶಾರ್ಟ್ ಆಗಿ ಎಲ್ಲ ಮ್ಯಾಚು ಲೆವೆಲಲ್ಲಿ ಫಿಟಿನ್ ಆಗುವಂಥ ಪ್ಲೇಯರ್ನೇ ಖಂಡಿತ ತಿಲಕ್ ವರ್ಮಾ. ಬಟ್ ಅವರ ಫಾರ್ಮ್ ಅನ್ಸರ್ಟನ್ ಆಗಿದೆಯಲ್ಲ, ಅದು ಒಂದು ಡಿಮೆರಿಟ್ ಪಾಯಿಂಟ್ ಅಂತ ಅನ್ಕೊಳ್ಳಿ. ಜಸ್ಸಿ ಬಾಯ್ ಗೊತ್ತಿರೋದನ್ನ ಎಲ್ಲ ಮ್ಯಾಚು ಆಡುವಂಥ ಪ್ಲೇಯರು, 100% ಶಾರ್ಟ್ ಆಗಿ ಆಡ್ತಾರೆ.
ಸೊ ಇವರಿಬ್ಬರ ಹೆಸರು ಸಿಕ್ಕಾಪಟ್ಟೆ ಸೌಂಡಲ್ಲಿ ಕೇಳಿಸ್ತಾ ಇದೆ. ಯಾರಿಗೆ ಕೊಡ್ತಾರೆ ಕ್ಯಾಪ್ಟನ್ಸಿ ಅಂತ ನನ್ನ ಪ್ರಕಾರ ನೋಡ್ತು ಅಂದರೆ ಬುಮ್ರಾಗೆ ಕ್ಯಾಪ್ಟನ್ಸಿನ ಕೊಡ್ತು ಅಂದರೆ ಫಾ ಬೆಟರ್ ಆಗಿರುತ್ತೆ. ಆ್ಯಂಡ್ ತಿಲಕ್ ವರ್ಮಾಗೆ ಕ್ಯಾಪ್ಟನ್ಸಿ ಇವಾಗ ಇರೋವಂಥ ಒಂದು ಫಾರ್ಮ್ನ ಕಳಪೆ ಫಾರ್ಮ್ ಅದೆಲ್ಲ ನೋಡ್ತು ಅಂದರೆ ಮೇಲೆ ಕೆಳಗೆ ಹೋಗ್ತಿರೋದೆಲ್ಲ ನೋಡ್ತು ಅಂತಂದರೆ ಇವಾಗ ಕ್ಯಾಪ್ಟನ್ಸಿನ ಕೊಟ್ಬಿಟ್ಟು ಅವ್ರ ಮೇಲೆ ಪ್ರೆಷರ್ನ ಏರೋದಕ್ಕಿಂತ ಬುಮ್ರಾಗೆ ಕ್ಯಾಪ್ಟನ್ಸಿ ಕೊಡ್ತು ಅಂತಂದರೆ ಫಾರ್ ಬೆಟರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಒಬ್ಬಿಯಸ್ಲಿ ಇಂಡಿವಿಜುವಲ್ ಪ್ಲೇಯರ್ಗಳ ರಿಲೇಟೆಡು ಕೂಡ ಚರ್ಚೆ ಆಗುತ್ತೆ, ಸ್ಕ್ರೂಟಿನಿ ಆಗುತ್ತೆ, ಆ್ಯಂಡ್ ರಿವ್ಯೂ ಆಗುತ್ತೆ ಅವ್ರು ಏನೇನು ಮಾಡಿದರೆ ಕಂಪ್ಲೀಟ್ ಸೀಸನಲ್ಲಿ ಅಂತ. ಸೊ ಯಾರನ್ನ ಇಟ್ಕೊಬೇಕು, ಯಾರನ್ನ ಬಿಡಬೇಕು ಅನ್ನೋ ವಿಚಾರದಲ್ಲೂ ಕೂಡ ಯೋಚನೆ ಮಾಡಿದಾರಂತೆ. ಆ್ಯಂಡ್ ಕೋಚಿಂಗ್ ಸ್ಟಾಫ್ ವಿಚಾರದಲ್ಲೂ ಕೂಡ ಅಷ್ಟೇ ಯಾರನ್ನ ಇಟ್ಕೊಬೇಕು, ಯಾರನ್ನ ಬಿಡಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಸೊ ನೋಡೋಣ ಆ ಟ್ರೇಡ್ ರಿಲೇಟೆಡ್ ಅಪ್ಡೇಟು ಅದು ಯಾವಾಗ ಸೌಂಡ್ ಕೊಡ್ತಾರೆ ಮುಂಬೈ ಇಂಡಿಯನ್ಸ್ ಅಂತ. ಒಟ್ಟಿನಲ್ಲಿ ಕ್ಯಾಪ್ಟನ್ಸಿ ಚೇಂಜ್ ಆಗೋದಂತೂ ಪಕ್ಕ, ಅದು ತಿಲಕ್ಗ ಅಥವಾ ಬುಮ್ರಾಗ ಅಂತ ಕಾದು ನೋಡಬೇಕು. ನಿಮ್ಮ ಅನಿಸಿಕೆ ಏನು? ಯಾರಿಗೆ ಕೊಟ್ಟರೆ ಬೆಟರ್ ಆಗಿರುತ್ತೆ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ಸಿ? ಈ ಇಬ್ಬರಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.